ನೀ ತಲೆ ಬಿಸಿ ಮಾಡ್ತೀವರ ನೀ ಎಂತ ಕೇಳ್ತಾ ಇದೆಯಾ? ನೀ ಎಂತ ಮಾಡಿದ್ರು ಎಲ್ಲರಿಗೂ ನಮಸ್ಕಾರ. ಹಾಗೆ ಸಭೆಯಲ್ಲಿ ಸೇರಿರ್ತಕ್ಕಂಥ ಮಹನೀಯರ ಎಲ್ಲರ ಹೆಸರು ನೆನಪಿದೆ, ಆದರೂ ಒಟ್ಟಿಗೆ ಎಲ್ಲರಿಗೂ ಸ್ವಾಗತ ಮಾಡ್ತೀನಿ. ನಮಸ್ಕಾರ, ಸ್ವಾಗತ. ಬಹುಶಃ ಈ ವರ್ಷ ನಾನು ಬರ್ತೀನಿ ಅಂತ ನನಗೆ ಗೊತ್ತಿರಲಿಲ್ಲ. 14ನೇ ತಾರೀಕು ನಾಟಕ ಇಟ್ಟಾಗ ಸ್ವಲ್ಪ ಕಷ್ಟನೇ ಆಗ್ತಿತ್ತು. ಆದರೂ ಇವರ ಅಥವಾ ನಿಮ್ಮ ಅಥವಾ ಕಲಾವಿದರ ಪ್ರೀತಿ ನನ್ನನ್ನು ಇಲ್ಲಿಗೆ ಕರ್ಕೊಂಡು ಹಿರಿಯರು ಒಂದು ಮಾತು ಹೇಳಿದ್ದಾರೆ, ಮುಂದೆ ಗುರಿ ಇರಬೇಕು, ಹಿಂದೆ ಗುರು ಇರಬೇಕು ಅಂತ. ನಮ್ಮ ಅತಿ ಸಾಲ ನಾಟಕದ ರೂವಾರಿ ಹಾಗೂ ನಿರ್ದೇಶಕರಾದ ಶ್ರೀಯುತ ಸೀತಾರಾಮಗೌಡ ಬಹುಶಃ ನಮಗೆಲ್ಲ ಗುರುವಾಗಿ ಇವತ್ತು ಕಾಣಿಸ್ಕೊಂಡಿದ್ದಾರೆ, ಯಾವತ್ತೂ ಇರ್ತಾರೆ. ಅತಿ ಸಾವಿರಲ್ಲಿ ಶ್ರೀ ಗಾಮದೇವತಾ ನಾಟ್ಯ ಸಂಘ, ಕಟ್ಟವೀರಪ್ಪ ನಾಟ್ಯ ಸಂಘ ಇದನ್ನ ಈ ನಾಟಕದ ಫೌಂಡೇಶನ್ ಅಂದ್ರೆ ಫೌಂಡೇಶನ್ ಹಾಕಿ ಅರ್ಧ ಗೋಡೆ ನಾನು ಕಟ್ಟಿದ್ದೆ, ಸುಂದರವಾದ ಮನೆ ಇವನು ಕಟ್ಟಿದ್ದಾನೆ. ನನಗೊಂದು ಸಣ್ಣ ಕಾಣಿಕೆ ಇದೆ. ಒಂದ್ಸಲ ನಿನ್ನನ್ನು ತಪ್ಪಿಕೋಬೇಕಂತ ಅನಿಸ್ತಾ ಇದೆ. ಯಾಕೆಂದ್ರೆ ನಿನ್ನ ಮೇಲೆ ಹೆಮ್ಮೆ ಆಗ್ತಾ ಇದೆ, ಪ್ರೀತಿ ಆಗ್ತಾ ಇದೆ, ಗೌರವ ಅನ್ನಿಸ್ತಾ ಇದೆ. ಬಿಕಾಸ್ ಆಫ್ 29 ವರ್ಷಗಳವರೆಗೆ ಇಲ್ಲಿ ಇದನ್ನು ನನಗೆ ಸಾಧಿಸ್ಕೊಂಡು ಬಂದಿದ್ಯಾ. ನಿಮಗೆ ದೇವರು ಆಯುಷ್ಯ, ಆರೋಗ್ಯ, ಐಶ್ವರ್ಯ, ಸಂಪತ್ತು, ಕೀರ್ತಿ, ಯಶಸ್ಸು ಎಲ್ಲನೂ ಕೊಡಲಿ ಅಂತ ಆ ತಾಯಿ ಹತ್ರ ಬೇಡ್ಕೊಳ್ತೀನಿ. ಹಾಗೆ ಇನ್ನೊಂದು ಮಾತು ಹೇಳ್ತಾರೆ, ಇತಿಹಾಸ ಮರೆತವನು ಅಥವಾ ಇತಿಹಾಸ ಓದದವನು ಇತಿಹಾಸ ಕಲ್ಪಿಸಲಾರ ಅಥವಾ ಇತಿಹಾಸ ಬರೆಯಲಾರ. ನಮ್ಮ ಅತಿ ಸಾವಿರಲ್ಲಿ ನಾಟಕ ಮಾಡಲಿಕ್ಕೆ ನಾವು ಪ್ರಪ್ರಥಮವಾಗಿ ಹೊರಟಾಗ ಆವಾಗ ಗೋಳಿನಿಕೆ ನಾಟಕ ಮಾಡ್ತಾ ಇದ್ವಿ. ಅತಿ ಸಾವಿರ ನಾಟಕ ಆಗಬೇಕು ಅಂತ ಇಲ್ಲಿ ಹಿರಿಯರು ಹೇಳಿದ್ರು. ಆ ಒಂದು ನಿಟ್ಟಿನಲ್ಲಿ ನಮಗೆ ಪ್ರಪ್ರಥಮವಾಗಿ ನೆನಪಾಗೋದು ಮಂಜುಗೌಡ. ನಾನು ಏಕವಚನ ಹೇಳ್ತಾ ಇದ್ದೀನಿ, ದಯವಿಟ್ಟು ಇದು ಮಾಡ್ಕೊಳ್ಳಿ. ಯಾಕೆಂದ್ರೆ ಅದು ಅಭ್ಯಾಸ ಬಲ್ಲ, ಹಾಗೆ ಬಂದು ಹೋಗಿದೆ. ಅದು ಆ ಪ್ರೀತಿ, ವಿಶ್ವಾಸನ, ಸ್ನೇಹನ ಗೊತ್ತಿಲ್ಲ. ನಿಮ್ಮ ಕಾರಣಕ್ಕೆ ನಾವು ನೆನೆಸ್ಕೊಳ್ಳೇಬೇಕು. ಯಾಕೆಂದ್ರೆ ತನು ಮನ ಧನ. ಆಗಿನ ಕಾಲದಲ್ಲಿ ಯಾರೋ ಒಬ್ಬರು 500 ರೂಪಾಯಿ ಕೊಟ್ಟರು ಅಂದರೆ ಅದು ದೊಡ್ಡ ಮೊತ್ತ ಆಗ್ತಿತ್ತು. 5,000 ರೂಪಾಯಿ ನಾಟಕ ಮುಗಿದೋಗ್ತಿತ್ತು. ಅಂಥವ್ರ ಪೈಕಲ್ಲಿ ಮಂಜುಗೌಡ, ಚಿನ್ನುಗೌಡ, ಬಿಳಿಯಗೌಡ, ಮಾಬಲಗೌಡ, ಪುಟ್ಟಗೌಡ, ಬೀರ್ಗೌಡ ಇವರೆಲ್ಲರೂ ಬ್ಯಾಕ್ ಬೋನ್ ಆಗಿತ್ತು, ಸಹಕಾರ ಕೊಡ್ತಿದ್ರು. ಅದು ಹೇಗೆ ಕೇಳಿದರೆ, ನಾನು ಎಲ್ಲಿ ಯಾರ ಮನೆಯಲ್ಲಿ ನಿರ್ದೇಶನ ಮಾಡ್ತಿದ್ನೋ ಅಲ್ಲಿ ಬಂದು ಕೂತು ರಾತ್ರಿ 2 ಗಂಟೆವರೆಗೂ ಕೂತು ಹೇಗೆ ಕಲಿತಾ ಇದ್ದಾರೆ ನಮ್ಮ ಮಕ್ಕಳು ಅದನ್ನು ವಾಚ್ ಕೂಡ ಮಾಡ್ತಿದ್ವಿ ಪ್ರೀತಿಯಿಂದ. ನಮ್ಮನ್ನು ಯಾವುದೇ ರೀತಿ ಇದರಿಂದ ಅಲ್ಲ, ಹೇಗೆ ಹೇಳ್ಕೊಡ್ತಾರೆ ಅಂತಲೂ ಅದನ್ನು ಅನಲೈಸ್ ಮಾಡ್ತಿದ್ವಿ. ಅಷ್ಟು ಖುಷಿ ನನಗಾಗ್ತಿತ್ತು. ಎಲ್ಲರೂ ಸಪೋರ್ಟ್ ಮಾಡ್ತಿದ್ದಾರೆ ಅಂತ. ಹಾಗೆ ವಿಶೇಷವಾಗಿ ಇನ್ನೊಬ್ಬರನ್ನು ನಾವು ನೆನೆಸ್ಕೊಳ್ಳೇಬೇಕು, ಓಶಿ ಮಾಬಲ. ನಾನು ಯಾಕೆ ಹಂಗೆ ಹೇಳ್ತಾ ಇದ್ದೀನಿ ಅಂದರೆ, ಮಾಬಲಗೌಡ ಅಂದರೆ ತುಂಬ ಚೆನ್ನಾಗಿದ್ದಾರೆ ಅಲ್ವಾ, ಅದಕ್ಕೆ ನಾನು ಓಶಿ ಮಾಬಲ ಅಂತ ಹೇಳ್ತಾ ಇದ್ದೀನಿ. ತುಂಬ ಜನ ನಮ್ಮನ್ನು ಅದರಲ್ಲಿ ಓದಿದ್ದಾರೆ ಮತ್ತು ಅದರಲ್ಲಿ ತುಂಬ ಜನರದ್ದು ಅವರನ್ನು ಕಳ್ಕೊಂಡಿದ್ದೀವಿ. ಎಷ್ಟೋ ಜನ
ಇದರಲ್ಲಿ ತೊಡಗಿಸ್ಕೊಂಡಿದ್ದಾರೆ. ವಿಶೇಷವಾಗಿ ರೋಷಿಮ್ ಅವರು ನನಗೆ ಬಹಳ ನೆನಪಾಗ್ತಾನೆ. ಯಾಕೆಂದರೆ ಪ್ರತಿ ದಿವಸ ಗೋಳಿಮಿಟ್ಟಿಂದ ನಾವು ಅತಿಥರವರಿಗೆ ನಾಟಕ ಡೈರೆಕ್ಷನ್ಗೆ ಬರುವಾಗ ಎವ್ರಿಡೇ ಬರ್ತಿದ್ದ. ಸ್ಟಾರ್ಟಿಂಗ್ ಒಂದು 5 ವರ್ಷ ಇರಬೇಕಲ್ಲ ಅದನ್ನು ನೀನು ಅವಾಗ ಹಾಸ್ಯಪಾತ ಮಾಡ್ತೀನಿ. ಪ್ರತಿ ವರ್ಷ 5 ವರ್ಷದವರೆಗೂ ಹೆಚ್ಚು ಕಡಿಮೆ ಅವನು ಬರ್ತಿದ್ದ ಗೋಳಿಮಿಟ್ಟಿಂದ ನನ್ನ ಜೊತೆ. ಹಾಗಾಗಿ ಅವನನ್ನು ನೆನೆಸ್ಕೊಳ್ಳಬೇಕು. ಅವನಿಗೂ ದೇವರು ಒಳ್ಳೇದು ಮಾಡಲಿ, ಅವನಿಂದ ನಮಗೂ ಒಂದು ಒಳ್ಳೇದಾಗಲಿ ಅಂತ ನಾವು ಕೇಳ್ಕೊಳ್ಳೋಣ. ಇನ್ನೊಂದು ವ್ಯಕ್ತಿ ಅದು ಸ್ವಲ್ಪ ಇದಾಗ್ಬೋದು, ಪ್ರತಿಷ್ಠೆ ಅಂತ ಅನಿಸ್ಬೋದು, ಆದರೂ ಹೇಳ್ತೀನಿ, ನಮ್ಮ ತಂದೆಯವರಾದ ಗೋಪಾಲ ಹೇಳಿ. ನಾವಿಲ್ಲಿ ನಾಟಕ ಶುರು ಮಾಡಿದಾಗ ಫಸ್ಟ್ ಮೈಕ್ ಹಿಡಿಯೋದೇ ಗೋಪಾಲ ಹೇಳಿದ್ವಿ. ಆವಾಗ ಈ ಆ್ಯಂಕರಿಂಗ್ ಇದ್ದಲ್ಲ ಏನಿರಲಿಲ್ಲ, ಅನೌನ್ಸ್ ಮಾಡೋರು ಅಂತ ಹೇಳ್ಕೊತಿದ್ವಿ. ಯಾಕೆಂದರೆ 29 ವರ್ಷದ ಹಿಂದೆ ಹೆಂಗಿತ್ತವಾಗ ಅತಿಥವರು, ಹೆಂಗಿದ್ರೆ ಮನಸ್ಥಿತಿ ಹೆಂಗಿತ್ತವಾಗ ಸ್ವಲ್ಪ ನಾವು ಆಲೋಚನೆ ಮಾಡಿದರೆ ಅಥವಾ ನೀವು ಯಾರನ್ನು ಕೇಳಿದರೆ ಅಂದಿನ ಆ ವಾತಾವರಣ ಬೇರೆ ಇತ್ತು. ಅದನ್ನು ಈಗ ನಾವು ಕಲ್ಪನೆ ಮಾಡಲಿಕ್ಕಾಗಲ್ಲ. ಹಾಗಾಗಿ ಅವ್ರನ್ನೂ ನಾವು ನೆನೆಸ್ಕೊಳ್ಳೋಣ, ಅವ್ರ ಹತ್ರ ಆಶೀರ್ವಾದ ಕೇಳೋಣ. ಹಾಗೆ ದೇವರ ಆಶೀರ್ವಾದ ಇದ್ದಿದ್ರೆ ನಮಗೆ ಯಾವುದು ಲಭಿಸಲ್ಲ. ಹಾಗಾಗಿ ಧಾಮ ದೇವತೆ ಹತ್ರ ಹಾಗೂ ಕಟ್ಟಬೀರಪ್ಪ ಹತ್ರ ಮತ್ತೊಮ್ಮೆ ಬೇಡ್ಕೊಳ್ತಾ ನಮಗೆಲ್ಲರಿಗೂ ಒಳ್ಳೇದು ಮಾಡುವಂತ ಹೇಳ್ಕೊಂಡು ಎಲ್ಲರಿಗೂ ಸ್ವಾಗತ ಮಾಡ್ತಾ ಇದ್ದೀನಿ. ನಾಟಕ ನೋಡಿ ನಾನು ಒಂದು ಸಣ್ಣ ಪಾತ್ರ ಮಾಡ್ತಾ ಇದ್ದೀನಿ, ದಯವಿಟ್ಟು ಆಶೀರ್ವಾದ ಮಾಡಿ. ಎಲ್ಲರಿಗೂ ಒಳ್ಳೆಯದು.